ಸರ್ ಯಾರು ಒಂದು ಸ್ಮಾಲ್ ಕಾರು ಬಜೆಟ್ ಕಾರು ಅದು ಬಡೂರ್ ಕಾರು ನೋಡ್ತಾ ಇರೋರಿಗೆ ಟಾಪ್ ಎಂಡ್ ಗಾಡಿಗೆ ಜಸ್ಟ್ ಕಸ್ಟಮರ್ 4,45,000 ಹೇಳ್ತಾ ಇರೋದು ಫೈನಲ್ ಆಗಿ ಒಂದ್ 4,10,000 ಬಂದ್ರೆ ಗಾಡಿ ಕೊಡ್ತೀನಿ ಒಂದು 8,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಚಾಲೆಂಜಿಂಗ್ ಪ್ರೈಸ್ ಮಾಡ್ತೀನಿ ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ ನಮ್ ಸಾಗರ್ ಕಾರ್ಸ್ ಕೊಡ್ತಾರೆ ಎಷ್ಟು ಗೊತ್ತಾ 4,75,000 ಫೈನಲ್ ಆಗಿ ಸರ್ 2,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಗೊತ್ತಾ 3,65,000 ಕೊಡ್ತೀನಿ ಲೇಟೆಸ್ಟ್ ಗಾಡಿ ಲಕ್ಸುರಿ ಗಾಡಿ ಅಂತ ಹೇಳ್ಬೋದು ಹಳ್ಳಿ ಕಡೆ ಜನ ತಗೋಬಹುದು ಬಂದು ಹೌದು ಸರ್ ಪಾಪ ಅವರು ಹಳ್ಳಿ ಕರೋರು ಒಂದು ಆಸೆ ಪಡ್ತಾರೆ ಒಂದ್ ಲೇಟೆಸ್ಟ್ ಗಾಡಿ ಬೇಕು ಓಡಾಡಕ್ಕೆ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂತ 16 ಮಾಡಲ್ ಡಕ್ಸನ್ ರೆಡಿಗೆ ಕೊಡ್ತಾ ಇದೀನಿ ಅದನ್ನು 34,000 ಹೊಡಿರೋದ್ ಗಾಡಿ ಎಷ್ಟು ಗೊತ್ತಾ ಬರೀ 2,35,000 ಕೊಡ್ತೀನಿ ಫೈನಲ್ ಆಗಿ ಒಂದೇ ಬೆಲೆ ಸರ್ 4,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಸರ್ ಯಾರು ಒಂದು ಸ್ಮಾಲ್ ಕಾರು ಬಜೆಟ್ ಕಾರು ಅದು ಬಡೂರ್ ಕಾರು ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ ಸಿಟಿಲಿ ಓಡಾಡಕ್ಕೆ ಒಳ್ಳೆ ಗಾಡಿ 2010 ಮಾಡಲ್ ಚವರ್ಲೆಟ್ ಸ್ಪಾರ್ಕ್ ಅದನ್ನು ಎಷ್ಟಿಗೆ ಗೊತ್ತಾ 1,50,000 ಅದನ್ನು ಲೋನ್ ಅಲ್ಲಿ ನೋಡ್ತಾವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಲೋನ್ ನೋಡ್ತಾ ಬನ್ನಿ ಸಾಗರ್ ಕಾರ್ಡ್ ಲೋನ್ ಕೂಡ ಮಾಡ್ಕೊಡ್ತೀನಿ ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ನಮ್ಮ ಮುಂಗಡೆ ಒಂದು ಕ್ಲೈಂಬರ್ ಇದೆ ಯಾರು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಲೇಟೆಸ್ಟ್ ಮಾಡಲ್ ಗಾಡಿ ಬೇಕಂದ್ರೆ ಕ್ವಿಕ್ ಕ್ಲೈಂಬರ್ ಕೊಡ್ತೀನಿ 2018 ಮಾಡಲ್ ಬರೀ 3,10,000 ಸರ್ ಇನ್ನೊಂದು ನಮ್ಮ ಮುಂಗಡೆ ಒಂದು ಹೋಂಡಾ ಯಾನ್ ಇದೆ 2014 ಮಾಡಲ್ ಗಾಡಿ ಜಸ್ಟ್ 24,000 ಹೊಡಿರೋದು ಗಾಡಿ ಬರೀ 2,60,000 2,60,000 ಸರ್ ಚಿಕ್ಕ ಕಾರ್ಗಳಾಯ್ತು ಇವಾಗ ದೊಡ್ಡ ಕಾರ್ ಯಾವ್ದು ಕೊಡ್ತೀರಾ ದೊಡ್ಡ ಗಾಡಿ ಬೇಕಂದ್ರೆ ಬನ್ನಿ ಸರ್ ಕ್ರಿಟಾ ಪ್ರೈಸ್ ಅಲ್ಲಿ ಕೊಡ್ತೀನಿ ದೊಡ್ಡ ಕಾರ ಲ್ಯಾಂಡ್ ರೋವರ್ ಕೊಡ್ತಾ ಇದೀನಿ ಕ್ರಿಟಾ ಪ್ರೈಸ್ ಅಲ್ಲಿ 2012 ಮಾಡಲ್ ಗಾಡಿ ಬರೀ 10,25,000 ಸರ್ ಒಂದು ಸೆಡಾನ್ ಅಲ್ಲಿ ಡೀಸೆಲ್ ಕಾರ್ ಯಾರು ನೋಡ್ತಾ ಇದೀರಾ ಮೈಲೇಜ್ ಕಾರ್ಡ್ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ಡ್ ಕೊಡ್ತೀನಿ ವೋಲ್ಕ್ಸ್ವ್ಯಾಗನ್ ವೆಂಟೋ 14 ಮಾಡಲ್ ಬರೀ 3,70,000 ಸರ್ ಡೀಸೆಲ್ ಕಾರು ಟಾಪ್ ಅಂಡ್ ಲಕ್ಸುರಿ ಗಾಡಿ 2014 ಮಾಡಲ್ ಗಾಡಿ 3,70,000 ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಮೈಲೇಜ್ 18-20 ಬರುತ್ತೆ ಲಾಂಗ್ ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದೀರಾ ನನ್ನ ಹತ್ರ ಫೋರ್ಟ್ ಫಿಗೋ ಕೊಡ್ತೀನಿ ಡೀಸೆಲ್ ಗಾಡಿ 2012 ಮಾಡಲ್ ಗಾಡಿ ಬೇರೆ 2,10,000 ಬರೀ 2,10,000 ಹೌದು ಡೀಸೆಲ್ ಗಾಡಿ ಓಕೆ ಒಂದು ಫೋಟೋ ತಗೊಳ್ಳೋಣ ಜೊತೆಗೆ ಹಾ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ರು ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಮತ್ತೊಂದು ವೈಟ್ ಬೋರ್ಡ್ ಫಸ್ಟ್ ಶೋರೂಮು ವೈಟ್ ಬೋರ್ಡ್ ಮಾಡ್ತಿದ್ದೀನಿ ಎಲ್ಲೋ ಬೋರ್ಡ್ ಕಾರ್ದು ವಿಡಿಯೋ ಮಾಡಿದ್ದೆ ಇವಾಗ ನಾನು ವೈಟ್ ಬೋರ್ಡ್ ಯೂಸರ್ ಕಾರ್ದು ವಿಡಿಯೋ ಮಾಡ್ತಿದ್ದೀನಿ ನಾನು ಇವತ್ತಿದ್ದೀನಿ ಸಾಗರ್ ಕಾರ್ಸ್ ಅಂತ ಸೊ ಇಲ್ಲಿ ಬನ್ನಿ ಯಾವ್ಯಾವ ಥರ ಕಾರ್ಗಳು ಸಿಗ್ತವೆ ಏನು ಪ್ರೈಸಲ್ಲಿ ನನಗೆ ತುಂಬ ಜನ ಮೆಸೇಜ್ ಆಗ್ತಿದ್ರು ತುಂಬ ಜನ ಕಾಲ್ ಮಾಡ್ತಿದ್ರು ನಮಗೆ ಈ ಥರ ಕಾರ್ ಬೇಕು ಅಂತ ಸೊ ಇಲ್ಲಿ ನಿಮಗೆ ಇಷ್ಟ ಆದಂಥ ಕಾರ್ಗಳು ಸಿಗ್ತಾವ ಅಂತ ನೋಡೋಣ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇಲ್ಲಿ ಯಾವ್ಯಾವ ಥರ ಕಾರ್ಗಳಿದೆ ಅಂತ ನೋಡೋಕ್ಕಿಂತ ಮುಂಚೆ ಈ ಕಾರ್ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಸಮಯ ವ್ಯರ್ಥ ಮಾಡಿದ್ರೆ ಕಾರ್ ಕಡೆ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತಾವು ಹೇಗಿದ್ದೀರಾ ಸೂಪರ್ ಸರ್ ನಿಮ್ಮ ಈ ಕಾರ್ ಶೋರೂಮ್ ಲೊಕೇಶನ್ ಎಲ್ಲಿ ಇರೋದು ಸರ್ ನಮ್ಮ ಶೋರೂಮ್ ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಯಾರಿಗೇನು 3rd ಬ್ಲಾಕ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು 3rd ಬ್ಲಾಕ್ ಪೂರ್ತಿ ಜಯನಗರ ಒಂದೇ ಸ್ವಿಮ್ಮಿಂಗ್ ಪೂಲ್ ಇರೋದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬನ್ನಿ ನಮಗೆ ಕಾಲ್ ಮಾಡಲಿ ಅಲ್ಲಿರೋದು ಅದರಿಂದ ವಾಕಬಲ್ ಡಿಸ್ಟೆನ್ಸ್ 500 ಮೀಟರ್ಸ್ ನಮ್ಮ ಶೋರೂಮ್ ಇರುತ್ತೆ ಸಾಗರ್ ಕಾರ್ಸ್ ಅಂತ ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಹೋಗಿ ಜಸ್ಟ್ ಸಾಗರ್ ಕಾರ್ಸ್ ಟೈಪ್ ಮಾಡಿ ಅವರು ನಮ್ಮ ಶೋರೂಮ್ ಕಾರ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಲೊಕೇಶನ್ ಗೂಗಲ್ ಅಲ್ಲಿ ಸೊ ವೀಕ್ಷಕರೇ ನೀವು ಹೋಗ್ಬಿಟ್ಟು ಸಾಗರ್ ಗೂಗಲ್ ಮ್ಯಾಪ್ ಇರುತ್ತಲ್ಲ ನಾವು ಲೊಕೇಶನ್ ನೋಡ್ತೀವಲ್ಲ ಸೊ ಅದನ್ನ ಡಿಸ್ಪ್ಲೇ ಅಲ್ಲಿ ಕಾಣ್ತಿದೆ ನೋಡಿ ಲೊಕೇಶನ್ ಅಂತ ಹೇಗೆ ಬರುತ್ತಂತ ಸೊ ಅಲ್ಲಿ ಸರ್ಚ್ ಮಾಡಿ ಸಾಗರ್ ಕಾರ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಅದು ಸಾಗರ್ ಕಾರ್ಸ್ ಲೊಕೇಶನ್ ತೋರಿಸಿದೆ ಇಲ್ಲಿ ಬರ್ತದೆ ಸೊ ನಿಮಗೆ ಯಾರನ್ನಾರು ಕಾರ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಬೇರೆ ಕಾರ್ ನೋಡಿ ಚೇಂಜ್ ಮಾಡ್ಬೇಕಂತ ಇದ್ರೆ ಸೊ ನನ್ನ ಹಳೆ ಕಾರ್ ಇದೆ ನನಗೆ ಕಾರ್ ಸೇಲ್ ಮಾಡಬೇಕು ಎಲ್ಲೂ ಸೇಲ್ ಆಗ್ತಿಲ್ಲ ಅಂತ ಇದ್ರೆ ಸೊ ಬಂದು ನಿಮ್ಮ ಕಾರ್ ಕೂಡ ನೀವು ಇಲ್ಲಿ ಸೇಲ್ ಮಾಡ್ಬೋದು ಅವರ ಓಲ್ಡ್ ಕಾರ್ನ ತಗೊಂತಾರೆ ಸೊ ಇಲ್ಲಿ ನೀವು ಕಾರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಡ್ಬೋದು ಸೊ ಫಸ್ಟ್ ಟೈಮ್ ಇದೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ಕಾರ್ ಓಡಿಸ್ತಿರಲ್ಲ ಫಸ್ಟ್ ಕಾರ್ ಬೆಲ್ಟ್ನ ಹಾಕೋದ್ ಕಲೀರಿ ಡ್ರೈವಿಂಗ್ ಮಾಡುವಾಗ ಕಾರ್ ಬೆಲ್ಟ್ ಹಾಕೊಳ್ಳಿ ಇದೊಂದು ನಮ್ಮ ಒಂದು ಜಾಗೃತಿ ಆಗಿದೆ ಸೊ ಇದು ನಮ್ಮ ಕಡೆಯಿಂದ ನಿಮಗೆ ಕೊಡುವಂತ ಒಂದು ಸಲಹೆ ಅನ್ಕೊಳ್ಳಿ ಏನಾರು ಅನ್ಕೊಳ್ಳಿ ಸೊ ಡ್ರೈವಿಂಗ್ ಮಾಡುವಾಗ ಕಾರ್ ಬೆಲ್ಟ್ನ ಹಾಕಿ ಡ್ರೈವಿಂಗ್ ಮಾಡಿ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡಿ ಓವರ್ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡಬೇಡಿ ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ ಫಸ್ಟ್ ಕಾರ್ ನೋಡ್ತಾ ಇದೀರಾ ಸರ್ ಹೋಂಡಾ i10 ಇದೆ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕಸ್ಟಮರ್ ಬಂದ್ಬಿಟ್ಟು 2,75,000 ಹೇಳ್ತಾರೋದು ನಿಮ್ ಚಾನೆಲ್ ಇಂದ ಬಂದ್ರೆ
ಫೈನಲ್ ಒಂದು 2,40,000 ಮಾಡ್ಕೊಡ್ತೀನಿ. ಓಕೆ ಸರ್, ಎಷ್ಟು ಕಿಲೋಮೀಟರ್ ಓಡಿರುತ್ತೆ ಸರ್? ಸರ್ ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್. ಸಿಂಗಲ್ ಓನರ್ ಕಾರ್. ಸರ್ ನಿಮ್ಮ ಹತ್ರ ಇರೋ ಕಾರ್ಗಳು ಎಲ್ಲ ಸಿಂಗಲ್ ಓನರ್? ಆಲ್ಮೋಸ್ಟ್ 90% ಕಾರ್ಸ್ ಎಲ್ಲ ಸಿಂಗಲ್ ಓನರ್ ಕಾರ್ಸ್ ಇರುತ್ತೆ ನಮ್ಮ ಹತ್ರ. ಓಕೆ ಸರ್, ನೆಕ್ಸ್ಟ್ ಕಾರ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಲೋ ಬಜೆಟ್ ಅಲ್ಲಿ ಯಾರೋ ಒಂದು ಒಳ್ಳೆ ಗಾಡಿ ಬೇಕು, ಲೇಟೆಸ್ಟ್ ಕಾರ್ ಬೇಕಂದ್ರೆ ರೆನಾಲ್ಟ್ ಕ್ವಿಡ್ ಇದೆ ನನ್ನ ಹತ್ರ. 2018 ಮಾಡಲ್ ವೆಹಿಕಲ್ ವಿತ್ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 52,000 ಕಿಲೋಮೀಟರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗ ತಕ್ಷಣ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು. ಕ್ಲೈಂಬರ್ ಇದು ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ನ್ಯಾವಿಗೇಷನ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿ ನಿಮಗೆ ಒಳಗಡೆ ಇಂಟೀರಿಯರ್ ಎಲ್ಲ ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮರಾ ಕೂಡ ಹಾಕಿದ್ದಾರೆ ಕಸ್ಟಮರ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 3,65,000 ಹೇಳ್ತಾರೆ. ಅದು ಫೈನಲ್ ಆಗಿ ಒಂದೇ ಬೆಲೆ ಸರ್, 3,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,10,000 ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ನೀವು ನೋಡ್ತಾ ಇದೀರಾ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಯಾರು ಒಂದು ಒಳ್ಳೆ ಗಾಡಿ, ಒಂದು ಒಳ್ಳೆ ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಬೇಕು ಅಂತ ಆ ತರ ಗಾಡಿ ನೋಡ್ತಾ ಅವ್ರಿಗೆ ಬೆಸ್ಟ್ ಕಾರ್ ಕೊಡ್ತೀನಿ. ನೋಡ್ಬೋದು ಚವರ್ಲೆಟ್ ಸ್ಪಾರ್ಕ್ ಇದೆ, 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಜಸ್ಟ್ 70,000 ಕಿಲೋಮೀಟರ್ಸ್. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 1,70,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 1,55,000 ಬಂದ್ರೆ ಗಾಡಿ ಕೊಡ್ತೀನಿ. 1,55,000. ಕಸ್ಟಮರ್ ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಬೇರೆ ರೇಟ್ ಚೇಂಜ್ ಆಗಲ್ಲ. ಚೇಂಜ್ ಏನ್ ಹೇಳ್ತಾ ಇದೀನಿ ವಿಡಿಯೋದಲ್ಲಿ ಅದೇ ಪ್ರೈಸ್ ಸರ್, ಫಿಕ್ಸೆಡ್ ಪ್ರೈಸ್. ಬನ್ನಿ ಗಾಡಿ ನೋಡಿ, ಇಷ್ಟ ಆಗಿಲ್ಲ ಬೇರೆ ಗಾಡಿಗಳು ನಮ್ಮ ಹತ್ರ ತೋರಿಸ್ತೀನಿ ನಿಮ್ಗೆ ಆಪ್ಷನ್ಸ್. ಪ್ಲಸ್ ಲೋನ್ ಅಲ್ಲಿ ನೋಡ್ತಾರ ಅವ್ರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಲೋನ್ ಮಾಡ್ಕೊಡ್ತೀನಿ. ನಮ್ಮ ಕಸ್ಟಮರಿಗೆ, ನಮ್ಮ ಯೂವರ್ಸ್ ಗೆ, ನಮ್ಮ ಫಾಲೋವರ್ಸ್ ಗೆ ನೀವು ಯಾವ ತರ ಆಫರ್ ಮಾಡ್ಕೊಡ್ತೀರಾ? ಇಲ್ಲ ಆಫರ್ ನಮ್ಮ ಹತ್ರ ತಗೊಂಡ್ರೆ ಸರ್ ಅವ್ರಿಗೆ ನಮ್ ಕಡೆಯಿಂದ ನೋಡಿ ಡೆಲಿವರಿ ಟೈಮ್ ಅಲ್ಲಿ ಅವ್ರಿಗೆ ಬಾಡಿಗೆ ಎಲ್ಲ 3M ಪಾಲಿಶ್ ಮಾಡಿ, ಒಳಗಡೆ ಇಂಟೀರಿಯರ್ ಪಾಲಿಶ್, ಅವ್ರಿಗೆ ಡಾಕ್ಯುಮೆಂಟ್ ಸೆಕ್ಷನ್ ಅಲ್ಲಿ ನಮ್ ಡಾಕ್ಯುಮೆಂಟ್ಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಅಂಡ್ ಲೋನ್ ನೋಡ್ದವ್ರಿಗೆ ಲೋನ್ ಆರಾಮಾಗಿ ಅವ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ತೀನಿ. ಅಂದ್ರೆ ಲೋನ್ ಅವ್ರ ಕಸ್ಟಮರ್ ಸಿಬಿಲ್ ಕಮ್ಮಿ ಇರುತ್ತೆ, ಕೆಲವ್ರದ್ದು ಲೋನ್ ಸ್ಯಾಲರಿ ಇರಲ್ಲ, ಆ ತರ ಕಸ್ಟಮರ್ ಕೂಡ ನಾನು ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ ಏನಂದ್ರೆ ಕಸ್ಟಮರ್ ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಲೋನ್ ಆಗತ್ತೆ, 50% ಲೋನ್ ಆಗತ್ತೆ. ಸಿಬಿಲ್ ಚೆನ್ನಾಗಿಕೊಂಡು ಟ್ರಾನ್ಸಾಕ್ಷನ್ ಚೆನ್ನಾಗಿ ಆ ತರ ಕಸ್ಟಮರ್ ಇದ್ರೆ 90 to 100% ಕೂಡ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ನೋಡಿ ಒಂದು ಸಿಟಿಯಲ್ಲಿ ಓಡಾಡಕ್ಕೆ ಎಲ್ಲರೂ ಒಂದು ಆಟೋಮೆಟಿಕ್ ಕಾರ್ ಬೇಕಂತ ಓಡ್ತಾ ಇದ್ದಾರೆ, ಮೇಂಟೆನೆನ್ಸ್ ಕಮ್ಮಿ ಬೇಕು ಅಂತ ಹೇಳ್ತಾರೆ. ನನ್ನ ಹತ್ರ ಒಂದು ಬೆಸ್ಟ್ ಗಾಡಿ ಇದೆ, ಅದನ್ನು ಕೂಡ ಮಾರುತಿ A ಸ್ಟಾರ್ ಆಟೋಮೆಟಿಕ್ ಕಾರು ಪ್ಲಸ್ ಮೇಂಟೆನೆನ್ಸ್ ಕಮ್ಮು. ಮೈಲೇಜ್ ಗಾಡಿ ಸಿಟಿಯಲ್ಲಿ ನಿಮ್ಗೆ 18-20 ಬರುತ್ತೆ ಮೈಲೇಜ್. 18-20 ಹೌದು, 18 ಇಂದ 20 ಬರುತ್ತೆ ನಿಮ್ಗೆ ಆರಾಮಾಗಿ. ಯಾಕಂದ್ರೆ 1000cc ಇಂಜಿನ್ ಬರೋದಿದು, ನಿಮ್ಗೆ ಆರಾಮಾಗಿ ಮೈಲೇಜ್ ಬರುತ್ತೆ. ಆಟೋಮೆಟಿಕ್ ಬೇರೆ ನಿಮ್ಗೆ. ಆಟೋಮೆಟಿಕ್ ಅಂದ್ರೆ ಯಾವ ತರ ಸರ್? ಆಟೋಮೆಟಿಕ್ ಅಂದ್ರೆ ಇದಕ್ಕೆ ಗೇರ್ ಬರಲ್ಲ, ಆಕ್ಸಿಲೇಟರ್ ಮತ್ತು ಬ್ರೇಕ್. ಗಾಡಿ ಹೆಂಗೆ 2 ವೀಲರ್ ಓಡಿಸ್ತೀರಾ ನೀವು, ಆಕ್ಟಿವಾ, ಡಿಯೋ ಆ ತರ ನೀವು ಕಾರ್ ಓಡಿಸ್ಬೇಕು. ಆಕ್ಸಿಲೇಟರ್ ಬ್ರೇಕ್ ಅಷ್ಟೇ ಮಾತ್ರ. ಆ ತರ ಆಟೋಮೆಟಿಕ್ ಕಾರ್ ಸಿಟಿಯಲ್ಲಿ ಓಡಾಡಕ್ಕೆ ಒಳ್ಳೆ ಕಸ್ಟಮರ್ಸ್ ಗಳು ಅಂಡ್ ಲೇಡೀಸ್ ಕೂಡ ಯೂಸ್ ಮಾಡಕ್ಕೆ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಒಳ್ಳೆ ಗಾಡಿ 2013 ಮಾಡಲ್ ಗಾಡಿ ಮಾರುತಿ A ಸ್ಟಾರ್ ಕೊಡ್ತಾ ಇದೀನಿ. ಅದನ್ನು 2013 3,10,000 ಹೇಳ್ತಾ ಇರೋದು ಸರ್. ಫೈನಲ್ 2,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,70,000 ಸರ್. ಹೊಸ ಕಾರ್ ಎಷ್ಟಿರುತ್ತೆ ಇದು ಸರ್? ಸರ್ ಹೊಸ ಗಾಡಿ ಬಂದ್ಬಿಟ್ಟು ಇವಾಗ ಬರ್ತಾ ಇಲ್ಲ. ಮಾರುತಿ A ಸ್ಟಾರ್ ಮಾರುತಿ ಸ್ಟಾಪ್ ಮಾಡಿ ಸೆಲಿರಿಯೋ ಮಾಡ್ತಾ ಇದಾರೆ. ಸೆಲಿರಿಯೋನು ಕೂಡ ನನ್ನ ಹತ್ರ ತೋರಿಸ್ತೀನಿ. ಇದು ಅವಾಗ ಆ ಟೈಮ್ ಅಲ್ಲಿ ನಿಮ್ಗೆ ಇದು ಗಾಡಿ ಬಂದ್ಬಿಟ್ಟು ಒಂದು 6.5 ಲಕ್ಷ ಇತ್ತು. 6.5 ಲಕ್ಷ. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ನಿಮ್ಗೆ ಹಂಗೆ ದೊಡ್ಡ ಗಾಡಿ ಯಾರು ಒಂದು ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ, ದೊಡ್ಡ ಗಾಡಿ ನೋಡ್ತಾ ಅವ್ರಿಗೆ ನನ್ನ ಹತ್ರ XUV 500 ಕೊಡ್ತೀನಿ. ಅದನ್ನು 2014 ಮಾಡಲ್, ಡಬ್ಲ್ಯೂ ಟಾಪ್ ಎಂಡ್, ಎಂಟರ್ ಬ್ಯಾಗ್ ಬರುತ್ತೆ, ABS, ನ್ಯಾವಿಗೇಷನ್ ಸಿಸ್ಟಮ್ ಅಂಡ್ ನಿಮ್ಗೆ ಮ್ಯಾಗ್ ವೀಲ್ಸ್, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ನಿಮ್ಗೆ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಅಂಡ್ ಒಳಗಡೆ ಎಲ್ಲ ಸಿಸ್ಟಮ್ ಅಪಲ್ಸರಿ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 8 ಕಾಲ್ ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 7,45,000 ಬಂದ್ರೆ ಗಾಡಿ 7,45,000 ಮಾಡ್ಕೊಡ್ತೀರಾ? ಹೌದು. ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ ಸರ್, ಇನ್ಶೂರೆನ್ಸ್ ಎಲ್ಲ ಚೆಕ್ ಮಾಡಿ ತಗೊಳ್ಬಹುದು ಸರ್ ಕಸ್ಟಮರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ಯಾರು ಒಂದು ಲಕ್ಸುರಿ ಗಾಡಿ ಬೇಕು, ಪ್ರೀಮಿಯಂ ಕಾರ್ ಅಲ್ಲಿ ಓಡಾಡಬೇಕು, ಒಂದು ಒಳ್ಳೆ ಗಾಡಿ ಬೇಕು ಅಂತ ನೋಡ್ತಾ ಅವ್ರಿಗೆ ನನ್ನ ಹತ್ರ ಒಳ್ಳೆ ಗಾಡಿ ಕೊಡ್ತೀನಿ. ಯಾವ್ದು ನೋಡ್ತಾ ಇದೀರಾ ನೋಡ್ಕೊಂಡು ತೋರ್ಸ್ಕೊಬಿಡಿ. ಮರ್ಸಿಡೀಸ್ ಬೆಂಜ್ ಇದು. ಮರ್ಸಿಡೀಸ್ ಬೆಂಜ್ ಬಂದ್ಬಿಟ್ಟು ಆತರ ಬೆಂಜ್ ಇಲ್ಲ, ಇದು ದೊಡ್ಡ ಗಾಡಿ, ಹೊಸ ಗಾಡಿ, 1,25,00,000 ಗಾಡಿ. ಹೊಸ ಗಾಡಿ 1,25 ಲಕ್ಷ. ನನ್ನ ಹತ್ರ ತಗೊಂಡ್ರೆ ಬೇರೆ 16 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. 12 ಮಾಡಲ್ 1,25,00,000 ಕಾರು ಬರೀ 16 ಲಕ್ಷಕ್ಕೆ ಕೊಡ್ತೀನಿ. 2012 ಮಾಡಲ್ ಮರ್ಸಿಡೀಸ್ ಬೆಂಜ್ GL 350 ಟಾಪ್ ಎಂಡ್ ವೇರಿಯಂಟ್ ಲಕ್ಸುರಿ ವೆಹಿಕಲ್. ಬೆಳಿ ಸಾಗರ್ ಕಾರ್ಸ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಸಿಗೋದು. ಓಕೆ ಸರ್, ಎಷ್ಟು ಏರ್ ಬ್ಯಾಗ್ ಇರುತ್ತೆ ಇದರಲ್ಲಿ? ಸರ್ ಇದರಲ್ಲಿ ನಿಮ್ಗೆ ಆರಾಮಾಗಿ ಒಂದು 6 ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಇದು ಅಡ್ಜಸ್ಟೇಬಲ್ ಶಾಕ್ ಅಬ್ಸರ್ವರ್ಸ್ ಬರೋದು ನಿಮ್ಗೆ. ಗಾಡಿ ಬೇಕಂದ್ರೆ ಕೆಳಗಡೆನೂ ಆಗುತ್ತೆ, ಗಾಡಿ ಬೇಕಂದ್ರೆ ಹೈಟೂ ಆಗುತ್ತೆ. ಓಕೆ
ಸರ್ ಎಷ್ಟು ಕಿಲೋಮೀಟರ್ ಓಡಿರುತ್ತೆ ಸರ್ ಡ್ರಿವೆನ್ ಅರೌಂಡ್ 1,25,000 ಅದನ್ನು ಕೂಡ ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಲ್ ಯಾವ್ದಂದ್ರಿ 2012 ಮಾಡಲ್ 2012 ಮಾಡಲ್ ಓಕೆ ಸರ್ ನೆಕ್ಸ್ಟ್ ನಮ್ಮ ಮುಂದ್ಗಡೆ ನೋಡ್ತಾ ಇದೀರಾ ಇನ್ನೊಂದು ಫಾರ್ಚುನರ್ ತರ ಒಳ್ಳೆ ಗಾಡಿ ಬೇಕು ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಓಡಾಡಬೇಕು ಲಕ್ಸುರಿ ಗಾಡಿ ಬೇಕು ಅಂತ ತಿಳ್ಕೊಂತಾರೆ ಅದು ಗಾಡಿಗಳು ಜಸ್ಟ್ ನಮ್ಮ ಸಾಗರ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ ನೋಡ್ಬೋದು ಇಲ್ಲಿ ಸ್ಯಾಂಟಾ ಫಿ ಇದೆ 2014 ಮಾಡಲ್ ವೆಹಿಕಲ್ ಓನ್ಲಿ ಫಾರ್ 10,25,000 ಕೊಡ್ತೀನಿ 10,25,000 ಕೊಡ್ತೀನಿ ಅದನ್ನು 4-wheel ಡ್ರೈವ್ ಇದು ಆಟೋಮೆಟಿಕ್ 4-wheel ಡ್ರೈವ್ ಆಟೋಮೆಟಿಕ್ 4-wheel ಡ್ರೈವ್ ಬರುತ್ತೆ 4x4 ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನೀವು ಆರಾಮಾಗಿ ಘಾಟ್ ಸೆಕ್ಷನ್ಸ್ ಅಲ್ಲಿ ನೀವು ಮೌಂಟೇನ್ಸ್ ಅಲ್ಲಿ ಹೋಗ್ಬೇಕು ಟ್ರಾಕಿಂಗ್ ಹೋಗ್ಬೇಕು ಆಫ್ ರೋಡಿಂಗ್ ಹೋಗ್ಬೇಕು ಅಂದ್ರೆ ಆರಾಮಾಗಿ ಹೋಗ್ಬೋದು ನೀವು ಟೆನ್ಷನ್ ಇರಲ್ಲ ಓಕೆ ಸರ್ ಎಷ್ಟು ಓಡಿರ್ಬೋದು ಸರ್ ಇದು ಓಡಿದೆ ಸರ್ 1.5 ಲಕ್ಷ ಓಡಿದೆ ಶೋರೂಮ್ ರೆಕಾರ್ಡೆಡ್ ಶೋರೂಮ್ ಸರ್ವಿಸ್ ಮೇಂಟೈನ್ ಮಾಡಿರೋದು 2014 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ಡೀಸೆಲ್ ಗಾಡಿ ಮೈಲೇಜ್ ಸಿಟಿಯಲ್ಲಿ 10 ಬರುತ್ತೆ ಲಾಂಗ್ ಅಲ್ಲಿ 12 ಬರುತ್ತೆ ಆಟೋಮೆಟಿಕ್ 4x4 ಸ್ಯಾಂಟಾ ಫಿ ಹೊಂಡೈ ಸ್ಯಾಂಟಾ ಫಿ ಓಕೆ ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಸರ್ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಜನಗಳು ಅದು ಬೆಡೂರು ಕೇಳ್ತಾ ಇರ್ತಾರೆ ಒಂದು ಡೀಸೆಲ್ ಗಾಡಿ ಕೊಡಿ ಸರ್ ಮೈಲೇಜ್ ಗಾಡಿ ಕೊಡಿ ಕಮ್ಮಿ ಪ್ರೈಸ್ ಅಲ್ಲಿ ಕೊಡಿ ಅಂತ ಆ ತರ ಕಸ್ಟಮರ್ಸ್ ಗೆ ನನ್ನ ಹತ್ರ 2013 ಮಾಡಲ್ ಚವರ್ಲೈಟ್ ಬೀಟ್ ಡೀಸೆಲ್ ಕೊಡ್ತಾ ಇದೀರಿ ಅದನ್ನು ಡೀಸೆಲ್ ಇಂಜಿನ್ ಮೈಲೇಜ್ ಸಿಟಿಲಿ 18-20 ಬರುತ್ತೆ ಲಾಂಗ್ ಅಲ್ಲಿ 22-23 ಬರುತ್ತೆ ಮೈಲೇಜ್ ಡೀಸೆಲ್ ಇಂಜಿನ್ ಸರ್ ಜಸ್ಟ್ ಕಸ್ಟಮರ್ ಕೊಟ್ಟಿಂಗ್ 2,10,000 ಫೈನಲ್ ಒಂದೇ ಬೆಲೆ ಸರ್ 1,90,000 ಬಂದ್ರೆ ಗಾಡಿ ಕೊಡ್ತೀನಿ 1,90,000 ಸರ್ ಇದಕ್ಕೆ ಇವಾಗ ಇನ್ಸೂರೆನ್ಸ್ ಇರಲ್ಲ ನೀವು ಗಾಡಿ ಕೊಡೋ ಟೈಮಲ್ಲಿ ಸೊ ಇನ್ಸೂರೆನ್ಸ್ ನಮ್ ಕಸ್ಟಮರೇ ಮಾಡಿಸ್ಕೋಬೇಕಾ ಅಥವಾ ನೀವು ಮಾಡಿಸ್ಕೊಡ್ತೀರಾ ಕಸ್ಟಮರ್ ಇನ್ಶೂರೆನ್ಸ್ ಅವ್ರ ಕಡೆಯಿಂದ ಅವ್ರು ಮಾಡ್ಕೊಳ್ಬೇಕು ನನ್ನ ಕಡೆಯಿಂದ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್ ಫ್ರೀ ಆಫ್ ಕಾಸ್ಟ್ ಟ್ರಾನ್ಸ್ಫರ್ ಆಗುತ್ತೆ ನೋಡಬಹುದು 2016 ಮಾಡಲ್ ವೆಹಿಕಲ್ ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ರೂಫ್ ಬರುತ್ತೆ ಇದಕ್ಕೆ ನಿಮ್ಗೆ ಸನ್ರೂಫ್ ಬರುತ್ತೆ ಸರ್ ಹೌದು ಟಾಪ್ ಎಂಡ್ ಸನ್ರೂಫ್ ಬರುತ್ತೆ W10 ವೇರಿಯಂಟ್ ಇದು ಟಾಪ್ ಎಂಡ್ ಲಕ್ಸುರಿ ವೆಹಿಕಲ್ 8 ಏರ್ ಬ್ಯಾಗ್ಸ್ ಬರುತ್ತೆ ABS ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಆಮೇಲೆ ನಿಮ್ಗೆ ಮ್ಯಾಕ್ ವೀಲ್ ಬ್ಯಾಕ್ ವೈಫರ್ ಕ್ಲೈಮ್ ಗ್ಲಾಸ್ ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮ್ಗೆ ಆಮೇಲೆ ನಿಮ್ಗೆ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿಗೆ 2016 ಮಾಡಲ್ XUV 500 W10 ಗೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 12,25,000 ಹೇಳ್ತಾ ಇರೋದು ಫೈನಲ್ ಆಗಿ ಸರ್ ಒಂದೇ ಬೆಲೆ 11,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದೀರಾ ಸರ್ ನಮ್ಮ ಮುಂದ್ಗಡೆ ಟೊಯೋಟಾ ಯಾರಿಸ್ ಇದೆ 2019 ಮಾಡಲ್ ಲಕ್ಸುರಿ ಕಾರು ಅದು ಯಾವ್ದನ್ನು ಒಂದು ಸೆಡಾನ್ ಕಾರ್ ಆಟೋಮೆಟಿಕ್ ಕಾರ್ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ ತೋರಿಸ್ತಾ ಇದೀನಿ ಅದನ್ನು 2019 ಮಾಡಲ್ ಟೊಯೋಟಾ ಯಾರಿಸ್ ನೋಡ್ತಾ ಇದೀರಾ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ ಲಕ್ಸುರಿ ವೆಹಿಕಲ್ ಕೊಡ್ತಾ ಇದೀನಿ ಸರ್ ಕಸ್ಟಮರ್ ಬಂದ್ಬಿಟ್ಟು 7,25,000 ಹೇಳ್ತಾ ಇರೋದು ಒಂದು 6,75,000 ಬಂದ್ರೆ ಗಾಡಿ ಕೊಡ್ತೀನಿ 6,75,000 ಸಿಂಗಲ್ ಓನರ್ ಬೇರೆ 40,000 ಓಡಿರೋದು ಗಾಡಿ 40,000 ಸರ್ ವ್ಯಾರಂಟಿ ಏನಾದ್ರು ಇರುತ್ತಾ ನಿಮ್ಮ ಹತ್ರ ಸರ್ ನಾವು ನೋಡಿ ಸರ್ ಸುಳ್ಳಿ ವ್ಯಾಪಾರ ಯಾರು ಮಾಡಲ್ಲ ಸರ್ ವಾರಂಟಿ ಗ್ಯಾರಂಟಿ ಯಾರು ಕೊಡಲ್ಲ ಸುಮ್ಮನೆ ಬಾಯಿಂದ ಹೇಳ್ತಾ ಹೊಸ ಶೋರೂಮ್ ಒಂದ್ ಕೊಡಲ್ಲ ವಾರಂಟಿ ಗ್ಯಾರಂಟಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾರು ಕೊಡ್ತಾರೆ ಸರ್ ವಾರಂಟಿ ಗ್ಯಾರಂಟಿ ತುಂಬಾ ವಿಡಿಯೋಗಳಲ್ಲಿ ನಾನು ವ್ಯಾರಂಟಿ ಹೇಳ್ತಾರೆ ಬಾಯಿಂದ ಹೇಳಕ್ ನಾನು ಹೇಳ್ಬೋದು ಸುಳ್ಳಿ ವ್ಯಾಪಾರ ಮಾಡ ಬರ್ದಿ ಕೊಡ್ತಾರ ಅಂತ ಕೇಳಿ ವಾರಂಟಿಗೆ ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ನೋಡಿ ಸರ್ ನಮ್ಮ ಹತ್ರ ಹೋಂಡಾ ಸಿಟಿ ಇದೆ 2015 ಮಾಡಲ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 53,000 ಕಿಲೋಮೀಟರ್ ಡ್ರಿವೇನು ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಸಿಟಿ ಇದೆ VMT ಟಾಪ್ ಲೈನ್ ವೇರಿಯಂಟ್ ಸರ್ ಇದು ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 5,45,000 ಕಸ್ಟಮರ್ ಕೊಟ್ಟಿಂಗು ಫೈನಲ್ ಒಂದು 5,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 5,10,000 ಹೌದು ಫೈನಲ್ ಸೊ ನನ್ಗೆ ಇವಾಗ ಈ ಗಾಡಿ ಬೇಕು 5,10,000 ಹೇಳ್ತಿದ್ದೀರಾ ಫೈನಲ್ ಪ್ರೈಸ್ ಸೊ ನಾನು ಎಷ್ಟು ಅಮೌಂಟ್ ಅಂದ್ರೆ ಲೋನ್ ಅಲ್ಲಿ ಮಾಡ್ಕೊಡ್ತೀರಾ ನೀವು ಸರ್ ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 50,000 ಡೌನ್ ಪೇಮೆಂಟ್ ಬರ್ಬೋದು 1,00,000 ಡೌನ್ ಪೇಮೆಂಟ್ ಬರ್ಬೋದು ಡಿಪೆಂಡ್ ಅಪಾನ್ ಪ್ರೊಫೈಲ್ ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ಆಲ್ಟೋ K10 ಇದೆ 2019 ಮಾಡಲ್ ಪೆಟ್ರೋಲ್ ಇಂಜಿನ್ ಆಲ್ಟೋ K10 ಮೈಲೇಜ್ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಗಾಡಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ತಾರೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಮೈಲೇಜ್ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಎಲ್ಲರೂ ಮಾರುತಿ ಗಾಡಿ ನಿಮ್ಗೆ ಎಲ್ಲಿ ಸರ್ವಿಸ್ ಸೆಂಟರ್ ಸಿಗ್ಬಿಡುತ್ತೆ ಪೂರ್ತಿ ಕರ್ನಾಟಕದಲ್ಲಿ ಯಾವ ಚಿಕ್ಕೂರಲ್ಲಿ ಹೋಗ್ದ್ರೂ ಮಾರುತಿ ಸರ್ವಿಸ್ ಸೆಂಟರ್ ನಿಮ್ಗೆ ಸಿಗ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲರೂ ಇಷ್ಟ ಪಡ್ತಾರೆ ಗಾಡಿಗೆ ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ ಎಂಟೈರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ 4 ಲಕ್ಷ ಮೇಲೆ ಇದೆ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಜಸ್ಟ್ ಬೇರೆ 3,70,000 ಗಾಡಿ ಕೊಡ್ತೀನಿ 3,70,000 19 ಮಾಡಲ್ ಗಾಡಿ ಎಂಟೇ ಚಾಲೆಂಜ್ ಮಾಡ್ತೀನಿ ಯಾರು ಕೊಡಲ್ಲ ಪ್ರೈಸ್ ನಮ್ಮ ವ್ಯೂವರ್ಸ್ ಬಂದ್ಬಿಡ್ತಾರೆ ಒಳ್ಳೆ ಪ್ರೈಸ್ ಅಲ್ಲಿ ಹಾಕೊಡ್ತೀರಾ 100 ಇಲ್ಲ 200% ಹಾಕೊಡ್ತೀನಿ ನಮ್ಮ ಚಾನಲ್ ವೀಕ್ಷಕರು ಬರ್ತಾರೆ ಸರ್ ಯಾರು ಬರ್ಲಿ ಸರ್ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ ಅವರು ಯಾರು ಮಾರ್ಕೆಟ್ ಅಲ್ಲಿ ಗಾಡಿ ಜಾಸ್ತಿ ಪ್ರೈಸ್ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಅಲ್ಲಿ ಸಿಗ್ತಾ ಅದನ್ನ 25,000 ಕಮ್ಮಿಯಲ್ಲಿ ಕೊಡ್ತೀನಿ ನಾನು ಸರ್ ನಮ್ಮ ವೀಕ್ಷಕರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ನಿಮಗೆ ಸರ್ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆದಾಗ ಎನಿ ಟೈಮ್ ನಮಗೆ ಕಾಲ್ ಮಾಡಿ ಓಕೆ ಸರ್ ಅವ್ರು ಹಾಯ್ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಕ್ಯಾಟಲಾಗ್ ಮೆಸೇಜ್ ಹೋಗ್ಬಿಡುತ್ತೆ ಕೆಲವು ಕಡೆ ಕಂಪ್ಲೇಂಟ್ ಇದೆ ಕಾಲ್ ರಿಸೀವ್ ಮಾಡಲ್ಲ ಕಸ್ಟಮರ್ ಗೆ ರೆಸ್ಪಾನ್ಸ್ ಕೊಡಲ್ಲ ನೋಡಿ ಕಾಲ್ ರಿಸೀವ್ ಮಾಡಲ್ಲ ಅಂತ ಎಲ್ಲಾರು ಹೇಗೆ ಅಂತ ಹೇಳೋದಾದ್ರೆ ಇವಾಗ ಕಸ್ಟಮರ್ ಒಂದು ಕಸ್ಟಮರ್ ಕಾಲ್ ಮಾಡಲ್ಲ 100 ಕಸ್ಟಮರ್ ಕಾಲ್ ಮಾಡ್ತಾ ಇರ್ತಾರೆ
ಇದು ಕಸ್ಟಮರ್ ನಾವು ಫೋನ್ ಅಲ್ಲಿ ಇದ್ರೆ ಇದರಲ್ಲಿ ಬಿಸಿ ಇದ್ರೆ ಫೋನ್ ಎತ್ತಕ್ಕೆ ಆಗಲ್ಲ. ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ ರಿಪ್ಲೈ ಕೊಡ್ತೀವಿ. ಓನ್ಲಿ ಮೆಸೇಜ್ ಮಾಡ್ಲಿ, ಇಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಕಾಲ್ ಮಾಡ್ಲಿ, ನೋ ಪ್ರಾಬ್ಲಮ್. ನಾವು ರಿಟರ್ನ್ ಕಾಲ್ ಮಾಡ್ತೀವಿ ಅವ್ರಿಗೆ. ಮಿಸ್ ಕಾಲ್ ಇದ್ದಾದ್ಮೇಲೆ ನೋಡ್ಕೊಂಡು ಕಾಲ್ ಮಾಡ್ತೀನಿ, ಯಾಕಂದ್ರೆ ಬೇರೆಯವ್ರ ಹತ್ರ ಮಾತಾಡ್ತಾ ಇದೀವಿ, ಇಲ್ಲಾಂದ್ರೆ ಬೇರೆ ಕಾಲ್ ಅಲ್ಲಿ ಇರ್ತೀವಿ, ಎತ್ತಕ್ಕೆ ಆಗಲ್ಲ. ಆಯ್ತಾ, ಆತರ ಇರುತ್ತೆ ಸಿಚುವೇಶನ್. ಕಸ್ಟಮರ್ಸ್ ಇಲ್ಲ ಅಂದ್ರೆ ಡೈರೆಕ್ಟ್ ಅವ್ರ ಶೋರೂಮ್ಗೆ ಬಂದ್ಬಿಡ್ಲಿ ಸರ್. ಫೋನ್ ಅಲ್ಲಿ ಮಾತಾಡೋದೇನಿಲ್ಲ. ಅವ್ರಿಗೆ ಎಷ್ಟಾದ್ ಗಾಡಿ ಬೇಕಂದ್ರೆ ಬಂದ್ಬಿಡ್ಲಿ. ಅವ್ರಿಗೆ 1 ಗಾಡಿ ಇಲ್ಲ 100 ಗಾಡಿ ಬೇಕಂತ ಕೊಡ್ತೀನಿ ಇಲ್ಲಿ. ಓಕೆ ಸರ್, ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ವೆಂಟೋ ಇದೆ ನನ್ನ ಹತ್ರ. 2013 ಮಾಡಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ವೇರಿಯಂಟ್. ಕಂಫರ್ಟ್ ಲೈನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಬ್ರಾಂಡ್ ನ್ಯೂ ಟೈರ್ಸ್, AC ಪವರ್ ಸ್ಟೀರಿಂಗ್, 4 ವಿಂಡೋ ಲೆದರ್ ಸೀಟ್ಸ್ ಎಲ್ಲ ಇದೆ. ಟಾಪ್ ಅಂಡ್ ಲಕ್ಸುರಿ ಗಾಡಿ, ಡೀಸೆಲ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 4,25,000 ಹೇಳ್ತಾ ಇರೋದು. ಫೈನಲ್ 3,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,75,000 ಫೈನಲ್. ಹೌದು. ಓಕೆ ಸರ್, ನೆಕ್ಸ್ಟ್ ಸರ್ 2012 ಮಾಡಲ್ ಡೀಸೆಲ್ ಗಾಡಿ ಫೋರ್ಡ್ ಫಿಗೋ ಇದೆ ನಮ್ಮ ಹತ್ರ. ನೋಡ್ತಾ ಇದೀರಾ, ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ಸ್. ಡೀಸೆಲ್ ಗಾಡಿ. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ 75% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ ಒಂದೇ ಬೆಲೆ 2,10,000 ಬಂದ್ರೆ ಕೊಡ್ತೀನಿ. ಈ ಮಾಡೆಲ್ ಗಾಡಿ ಒನ್ಲಿ ಸಾಗರ್ ಕಾರ್ಸ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಸಿಗೋದು ಸರ್. ಓಕೆ ಸರ್, ನೆಕ್ಸ್ಟ್ ಸರ್. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಮಾರುತಿ ಬೆಲೆನೋ ಇದೆ. ಡೆಲ್ಟಾ ವೇರಿಯಂಟ್ 2017 ಮಾಡಲ್. ಅದನ್ನು ಕೂಡ 52,000 ಕಿಲೋಮೀಟರ್ ಟಾಪ್ ಎಂಡ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, 4 ವಿಂಡೋ, ಏರ್ ಬ್ಯಾಗ್, ABS ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ ನಿಮ್ಗೆ. ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಕಂಟ್ರೋಲ್ ಗ್ಲಾಸ್, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 17 ಮಾಡಲ್ ಮಾರುತಿ ಬೆಲೆನೋ 625 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 5,70,000 ಬಂದ್ರೆ ಗಾಡಿ ಕೊಡ್ತೀನಿ ಫೈನಲ್ ಆಗಿ. ಓಕೆ ಸರ್, ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಹೋಂಡಾ ಬ್ರಿಯೋ ಇದೆ. ಬ್ರಿಯೋ ಬಂದ್ಬಿಟ್ಟು 2012 ಮಾಡಲ್ ಹೋಂಡಾ ಬ್ರಿಯೋ ಪೆಟ್ರೋಲ್ ಇಂಜಿನ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ ಮಾರ್ಕೆಟ್ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು. ಪ್ರೈಸಿಂಗ್ ನೋಡಿದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ. 2012 ಮಾಡಲ್ ಮಾರುತಿ ಬೆಲೆನೋ ಕೊಡ್ತಾ ಇದೀರಿ. ಎಷ್ಟು ಹೇಳ್ತಿದ್ದೀರಾ ಸರ್? ಸರ್ 2012 ಹೋಂಡಾ ಬ್ರಿಯೋ ಕೊಡ್ತಾ ಇದೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 2,95,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 2,70,000 ಬಂದ್ರೆ ಗಾಡಿ ಕೊಡ್ತೀನಿ. 2,70,000 ಹೌದು. ಸೊ ನಮ್ ಯೂವರ್ಸ್ ಬೇರೆ ಶೋರೂಮಿಗೆಲ್ಲ ಹೋಗಿ ಇಲ್ಲಿ ಬರ್ತಾರೆ ಆಮೇಲೆ. ಸೊ ಅವ್ರಿಗೆ ಅಲ್ಲಿಗಿಂತ ಕಡಿಮೆ ಇರುತ್ತಾ ನಿಮ್ ಪ್ರೈಸ್? 200% ಸರ್. ಅವ್ರು ಎಲ್ಲಿನೂ ನೋಡ್ಕೊಂಡು ಬನ್ನಿ, ಚಾಲೆಂಜಿಂಗ್ ಪ್ರೈಸ್ ಹುಡುಕಿ ಬಂದ ಮೇಲೆ ಅವರಿಗೆ ಬೇಜಾರಾಗಬಾರ್ದು. ನಮ್ ಚಾನಲ್ ಇಂದ ಬಂದ ಮೇಲೆ ಏನಪ್ಪಾ ಇಂತ ಶೋರೂಮ್ ವಿಡಿಯೋ ಮಾಡಿದ್ರಂತ ಅವ್ರಿಗೆ ಬೇಜಾರಾಗಬಾರ್ದು ಸರ್. ಬೇಜಾರಾಗ ಚಾನ್ಸ್ ಇಲ್ಲ. ನಮ್ ಶೋರೂಮ್ ಅಲ್ಲಿ ಬಂದ್ರೆ ಒನ್ ಟೈಮ್ ಸಾಗರ್ ಕಾರ್ಗೆ ಬಂದ್ರೆ ತಿರ್ಗಾ ಅವರು ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗಲ್ಲ. ಸಾಗರ್ ಕಾರ್ ಹುಡ್ಕೊಂಡು ಬರ್ತಾರೆ. ಯಾಕಂದ್ರೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ನಾನು. ಎಂಟರ್ ಮಾರ್ಕೆಟ್ ಅಲ್ಲಿ ಅವ್ರು ಸಿಗಲ್ಲ. ಅವರು ಬೇರೆ ಕಡೆ ಓಡಬಾರ್ದು. ಫಸ್ಟ್ ಟೈಮ್ ನಮ್ಮ ಹತ್ರ ಒನ್ ಟೈಮ್ ಬಂದ್ಬಿಟ್ರೆ ಸಾಗರ್ ಕಾರ್ಸ್ ಅಲ್ಲಿ ತಿರ್ಗಾ ಅವ್ರು ಬೇರೆ ಕಡೆ ಹೋಗೋದು ಮೈಂಡ್ ನ ತೆಗ್ಬಿಡ್ತಾರೆ. ಸಾಗರ್ ಕಾರ್ಸ್ ಅಲ್ಲಿ ಎತ್ಕೊಂಡು ಹೋಗ್ತೀವಿ ಗಾಡಿ ಅಂತ ತಿಳ್ಕೊಂತಾರೆ ಅವರು. ನೆಕ್ಸ್ಟ್ ನೋಡ್ತಾ ಇದೀರಾ ವರ್ನಾ ಫ್ಯೂಡಿಕ್ ಇದೆ. 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ SX ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 75,000 ಕಿಲೋಮೀಟರ್ ಇವೇನು. ಜಸ್ಟ್ ಡೀಸೆಲ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ 15 ಬರುತ್ತೆ, ಲಾಂಗ್ ಅಲ್ಲಿ ನಿಮ್ಗೆ 16-17 ಬರುತ್ತೆ. ಪ್ರೈಸ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 5,25,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದೇ ಬೆಲೆ 4,90,000 ಬಂದ್ರೆ ಗಾಡಿ ಫೈನಲ್ ಮಾಡ್ಕೊಂಡು ಫೈನಲ್ ಬೇರೆ ಶೋರೂಮ್ ಗಿಂತ ಕಡಿಮೆ 100% ಇಲ್ಲ 200% ಚಾಲೆಂಜ್ ಮಾಡ್ತೀನಿ ಸರ್. ಈ ವೈಟ್ ಕಾರ್ ಏನ್ ಸರ್? ಸರ್ ವೈಟ್ ಕಾರ್ ಯಾವ್ದಂತ ಸ್ವಲ್ಪ ತಿಳ್ಕೊಳ್ಳಿ. ಲ್ಯಾಂಡ್ ರೋವರ್ ಇದು, ಫ್ರೀಲ್ಯಾಂಡರ್. ಈ ತರ ಒಳ್ಳೆ ಲಕ್ಸುರಿ ಕಾರು ಯಾರು ಕೊಡಲ್ಲ. ಚಾಲೆಂಜಿಂಗ್ ಮಾಡ್ತೀನಿ ಆಯ್ತಾ. ಈ ಕಾರು ಕ್ರಿಟಾ ಪ್ರೈಸ್ ಅಲ್ಲಿ, ಹೋಂಡಾ ಕ್ರಿಟಾ ಪ್ರೈಸ್ ಅಲ್ಲಿ ಲ್ಯಾಂಡ್ ರೋವರ್ ಕೊಡ್ತಾ ಇದೀನಿ ಲಕ್ಸುರಿ ಗಾಡಿ. ಏನ್ ಅಷ್ಟು ಲೋ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ? ಅಷ್ಟು ಲೋ ಪ್ರೈಸ್ ಅಲ್ಲಿ ಎಂಟರ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ ನಿಮಗೆ. ಲ್ಯಾಂಡ್ ರೋವರ್ 2012 ಮಾಡಲ್ ಲ್ಯಾಂಡ್ ರೋವರ್ ಮಾರ್ಕೆಟ್ ಅಲ್ಲಿ ಎಂಟರ್ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 14 ಲಕ್ಷ 15 ಲಕ್ಷ ಇಂದ ಕಮ್ಮಿ ಇಲ್ಲ 2012 ಮಾಡಲ್ಗೆ. ನಾನ್ ಕೊಡ್ತಾ ಇರೋದು ಪ್ರೈಸ್ ಕ್ರಿಟಾ ಪ್ರೈಸ್. ಒಂದು ಹುಂಡೈ ಕ್ರಿಟಾ ಇಲ್ಲಾಂದ್ರೆ ಮಾರುತಿ ಬ್ರಿಜಾ ತಗೊಂತಾರಲ್ಲ ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ. ಒಳಗಡೆ ಇಂಟೀರಿಯರ್ ಡಬಲ್ ಸನ್ ರೂಫ್ ಬರುತ್ತೆ. ಮೇಲೆ ನಿಮ್ಗೆ ಡಬಲ್ ಸನ್ ರೂಫ್ ಬರುತ್ತೆ ನಿಮ್ಗೆ. ನೋಡ್ತಾ ಇದೀರಾ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಾಂಪ್ಯಾಕ್ಟ್ XUV ಗಾಡಿ ವೆಹಿಕಲ್, 5 ಸೀಟರ್ ಕಾರು. ತುಂಬಾ ಕ್ಲೀನ್ ಆಗಿದೆ. ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಏನಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಜಸ್ಟ್ ಒಂದು 12 lakhs 25,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 10.5 ಲಕ್ಷ ಬಂದ್ರೆ ಒಂದು ಲ್ಯಾಂಡ್ ರೋವರ್ ಒಂದು ಕ್ರಿಟಾ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀವಿ. 10.5 ಲಕ್ಷ ನಮ್ಮ ಯೂವರ್ಸ್ ಬಂದ್ರೆ ಕೊಟ್ಬಿಡ್ತೀರಾ ಸರ್? 100% ಇಲ್ಲ 200%. ಯಾರು ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ ಲ್ಯಾಂಡ್ ರೋವರ್. ಸೊ ನೋಡಿ ವೀಕ್ಷಕರೇ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ಲ 10.5 ಲಕ್ಷಕ್ಕೆ
ನಿಮಗೆ ನೀವು ಇಷ್ಟಪಡುವಂತ ಗಾಡಿ ಡಬಲ್ ಸನ್ ರೂಪ್ ಇರುವಂತ ಗಾಡಿ ನಿಮಗೆ ಸಿಗತ್ತೆ. ಸೊ ಈ ವಿಡಿಯೋ ನೋಡ್ಕೊಂಡ್ ಬರೋವರಿಗೆ ನಿಮ್ಗೆ ಆಫರ್ ಪ್ರೈಸ್ 10.5 ಲಕ್ಷ ಕೊಡ್ತಿದ್ದಾರೆ. ಸೊ ಯಾರ ಗಾಡಿ ಸರ್? ಸರ್ ಬೇರೆ ನೋಡ್ತಾ ಇದೀರಾ, ನಮ್ ಮುಂದ್ಗಡೆ ಹೊಂಡೆ ಇಯಾನ್ ಇದೆ. ಇಯಾನ್ ತಗೊಳ್ಬಹುದು. 2014 ಮಾಡಲ್, ಪೆಟ್ರೋಲ್ ವೆಹಿಕಲ್, ಮೈಲೇಜ್ ವೆಹಿಕಲ್ ನೋಡ್ತಾ ಇದ್ದೀರಾ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಅಲಾಯ್ ವೀಲ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ. ಜಸ್ಟ್ ಡ್ರಿವನ್ ಎಷ್ಟು ಗೊತ್ತಾ? 24,000 ಓಡಿರೋದ್ ಗಾಡಿ, ಹೊಸ ಗಾಡಿ ತರ ಇದೆ. 24,000 ಓಡಿರೋದ್ ಗಾಡಿ, ಹೊಸ ಗಾಡಿ ತರ ಇದೆ. ಕಸ್ಟಮರ್ ಡೈರೆಕ್ಟ್ ಕಸ್ಟಮರ್ ಲೇಡೀಸ್ ಯೂಸ್ ಮಾಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2014 ಮಾಡಲ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,95,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, ಒಂದು 2,65,000 ಬಂದ್ರೆ ಗಾಡಿ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಹತ್ರ ಹಳೆ ಕಾರ್ ಇದೆ, ಹಳೆ ಕಾರ್ ತಗೊಂಡು ಬೇರೆ ಕಾರ್ ಕೊಡ್ತೀರಾ ನೀವು? ಸರ್ 100% ಅದು ಯಾವ ಗಾಡಿ ಮಾಡಲ್ ಇಲ್ಲಿ ಗಾಡಿ ಇಲ್ಲಿ ಮಾಡಲ್ ಎಕ್ಸ್ಚೇಂಜ್ ಮೇಲೆ ನಾನು ಬೇರೆ ಗಾಡಿ ಅವ್ರ ಹಳೆ ಗಾಡಿ ತಗೊಂಡ್ ಬಂದ್ಬಿಟ್ಟು ಹೊಸ ಗಾಡಿ ತರ ಒಂದ್ ಗಾಡಿ ನಾನು ಕೊಡ್ತೀನಿ ಅವ್ರಿಗೆ. ಸೊ ಸರ್ ಈ ಗಾಡಿ ಏನ್ ಪ್ರೈಸ್? ಇದು ಬಂದ್ಬಿಟ್ಟು 2017 ಮಾಡಲ್ ಹೋಂಡೈ i20 ನೋಡ್ತಾ ಇದ್ದೀರಾ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಡ್ರಿವನ್ 33,000 ಓಡಿರೋದು, 33,000 ಕಿಲೋಮೀಟರ್. ಸ್ಪೋರ್ಟ್ ಆಪ್ಷನಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಲಾಂಗ್ ಅಲ್ಲಿ 17-18 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಒಂದು 695 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದು 6,45,000 ಬಂದ್ರೆ ಗಾಡಿ ಕೊಡ್ತೀನಿ.